ಇನ್ನು ಗ್ಯಾರಂಟಿ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತದ್ದು ಡಿಕೆಶಿ ಬೆಂಬಲಕ್ಕೆ ಬರೋಬ್ಬರಿ 136 ಶಾಸಕರು ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ನೀಡಿರುವಂತದ್ದು. ಡಿಕೆಶಿ ಬೆಂಬಲಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 136 ಶಾಸಕರು ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಅವರು ಸ್ಫೋಟಕ ಹೇಳಿಕೆ ನೀಡಿರುವಂಥದ್ದು. ಹೈಕಮಾಂಡ್ ಹೇಳಿದ್ರೆ ಯಾರೇ ಆದರೂ ಮುಖ್ಯಮಂತ್ರಿ ಆಗ್ತಾರೆ. ಈ ಬಗ್ಗೆ ನಾವು ಈಗಾಗಲೇ ದೆಹಲಿ ಅಂಗಳವನ್ನು ತಲುಪಿದ್ದೇವೆ, ಚರ್ಚೆ ಕೂಡ ನಡೆಸಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಸಿಎಂಗೆ ಮಾತ್ರ ಗೊತ್ತು ಅಂತಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು, ಸಿದ್ದರಾಮಯ್ಯ ಕೊಟ್ಟ ಭರವಸೆಗಳಂತೆ ನಡೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿಯಾಗಿದ್ದಾರೆ. ಯಾರೋ ಒಬ್ಬರು ಡಿಕೆಶಿಯನ್ನ ಹುದ್ದೆಯಿಂದ ಇಳಿಸೋಕೆ ಆಗಲ್ಲ. ಅವರ ರಾಜಕೀಯದಲ್ಲಿ ಅವರ ಪವರ್ ಏನು ಅನ್ನೋದು ನಮಗೆ ಗೊತ್ತು ಅಂತಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಎಂದಿದ್ದಾರೆ ಚನ್ನಗಿರಿ ಶಾಸಕ ಬಸವರಾಜ್. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು 2.5 ವರ್ಷಗಳ ಸಂಭ್ರಮ. ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ 2.5 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾರೆ. ಆದರೆ ಇದೇ ವೇಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒಂದು ಹಕ್ಕು ಸಹ ಪ್ರತಿಪಾದನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲೇ ಸಾಕಷ್ಟು ಶಾಸಕರುಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತಮಣದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ ಎಲ್ಲರೂ ಸಹ ದೆಹಲಿಗೆ ಪೆರಡನ್ನು ನಡೆಸಲಿಕ್ಕೆ ಹೋಗಿದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ ಶಾಸಕರಾಗಿರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಇದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಿಮ್ಮ ಬಹಳ ದಿನಗಳ ಕನಸು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕನ್ನೋದು. ಬರೀ 23 ಶಾಸಕರೆಲ್ಲ 134 ಜನನು ಯಾವುದೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ನಿಮ್ಮನ್ನು ನಾಳೆ ಘೋಷಣೆ ಮಾಡಿದ್ರು ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ. 136 ಜನ ಅಂತೀರಾ? ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ವಿಚಾರದಲ್ಲಿ ಯಾಕೆ ಈ ವಿಚಾರ ಪ್ರಸ್ತಾಪ ಆಗ್ತಿಲ್ಲ? ಅದು ಹೈಕಮಾಂಡ್ ತೀರ್ಮಾನ, ಅದು ನಾನು ನೀವು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಿಮ್ಮನ್ನೇ ಮಾಡಲಿ, ನಾಳೆ ನಿಮ್ಮನ್ನು ಮಾಡಿದ್ರೆ ನಾವು 136 ಜನ ನಿಮ್ಮ ಜೊತೆ ಇರ್ತೀವಿ. ಹೈಕಮಾಂಡ್ ಮಟ್ಟದಲ್ಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಒಪ್ಪಂದದ ಮೇಲೆ ಇದೇವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆ ಒಪ್ಪಂದ ಈಗ ಬಗೆಹರಿತಾ ಇಲ್ಲ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ಹೈಕಮಾಂಡ್ ಹತ್ರ ಆ ಥರ ಅಗ್ರಿಮೆಂಟು ಕಮಿಟ್ಮೆಂಟ್ ಆಗಿರೋದು. ನೀವೇನಾದ್ರು ಮೆಸೇಜ್ ಬೇಕು ಅಂದರೆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಬಿಟ್ಟರೆ ಹೈಕಮಾಂಡು ಅವ್ರು 3 ಜನನೇ ಕೇಳಬೇಕು. ನಮಗೆಲ್ಲೂ ಶಾಸಕಾಂಗ ಸಭೆಲಾಗಲಿ ನಮ್ಮ ಯಾವುದೇ ಒಂದು ಸಭೆಗಳಲ್ಲಿ ಯಾವುದೂ ಆ ಥರ ಬಂದಿಲ್ಲ. ಡಿ ಕೆ ಸುರೇಶ್ ಅವರು ಸಹ ಇವತ್ತೊಂದು ಮಾತು ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೋತಾರೆ, ಅವ್ರು ಕೊಟ್ಟ ಮಾತಿನಂತೆ ಹಿಂದೆನೂ ನಡ್ಕೊಂಡು ಬಂದಿದ್ದಾರೆ, ಮುಂದೆ ನಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋ ಪ್ರಕಾರ ಕೊಟ್ಟ ಮಾತು ಅಂದರೆ ಈ ಸಿಎಂ ಸ್ಥಾನದ ಅಂತ. ನೋಡಿ, ತಮಗೆಲ್ಲ ಗೊತ್ತಿದೆ, ಈ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ನಡೆದಂಥ 2013 ಚುನಾವಣೆಯಲ್ಲಿ 69 ಭರವಸೆಗಳನ್ನ ಕೊಟ್ಟಿದ್ವಿ. ಅವತ್ತು ಕೊಟ್ಟ ಮಾತಿನಂತೆ 63 ಭರವಸೆಗಳನ್ನ ಈಡೇರಿಸಿದ್ರು. ಅದೇ ರೀತಿ 5 ಗ್ಯಾರಂಟಿಗಳು, ಸುಮಾರು 52,000 ಕೋಟಿ ಬಜೆಟ್. ಒಂದು ಸರ್ಕಾರದಲ್ಲಿ ಈ ಬಜೆಟ್ ಒಳಗೆ ಎಲ್ಲ ಖರ್ಚು ವೆಚ್ಚ ತೆಗೆದು ಉಳಿಯೋದೇ 56,000 ಕೋಟಿ. ಅದರಲ್ಲಿ 52,000 ಕೋಟಿ ಅನುದಾನನ ಮೀಸಲಿಟ್ಟು 5 ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದರು, ಅದು ನುಡಿದಂತೆ ನಡೆಯೋದು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.